ಅಲ್ಲ ಇದೇನಿದು? ಇದ್ರಲ್ಲೆಲ್ಲ ಬರೀ ನಾವು ಆರ್ಡರ್ ಕೊಟ್ಟಿರೋದು, ರಿಸೀವ್ ಆಗಿರೋದು, ಡೆಲಿವರ್ ಆಗಿರೋದು ಬರೀ ಇಷ್ಟೇ ಇದೆಯಲ್ಲ. ಇದೆಲ್ಲದೂ ಈಕ್ವಲ್ ಆಗೇ ಇದೆ. ಮಗಳೇ, ನಾವೇನು ಅವಳನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡಿಲ್ಲ. ನಾನು ಹೇಳಿದಿಷ್ಟೇ, ಅವಳು ಫಸ್ಟ್ ಒಳಗೆ ಬರಲಿ, ಆರಾಮ ಕೂತ್ಕೊಂಡು ಮಾತಾಡೋಣ ಅಂತ. ಅದನ್ನ ನಿಮ್ಮ ಅತ್ತೆ ಬಿಡ್ಬೇಕಲ್ಲ. ಅರ್ಧ ಬಿಡಿ ಮನೆ ಬಾಗ್ಲಲ್ಲೇ ಆಯ್ತು. ಇದೊಳ್ಳೆ ಚೆನ್ನಾಗಿ ಹೇಳ್ತಿರಲ್ಲ ನೀವು. ಮನೆನೇ ಬೇಡ ಅಂತ ನಮ್ಮ ಮನೆ ಬಿಟ್ಟು ಹೋದೋಳ್ನ ಮತ್ತೆ ಮನೆ ಒಳಗ್ ಕರೆದು ಕೂಡ್ಸಿ ಸಮಾಧಾನವಾಗಿ ಮಾತಾಡ್ಬೇಕಿತ್ತ ನಾನು? ಅದು ಅಲ್ಲದೆ ಹೋದೋಳು ಹೋದ್ಲು. ಯಾರ ಮನೆಗೆ ಹೋಗಿದ್ದಾಳು ಅವಳು? ಆ ಮನೆ ಹಾಳಿ ಮನೆ ಸೇರ್ಕೊಂಡಿದ್ದಾಳೆ. ಹೀಗಿರ್ಬೇಕಾದ್ರೆ ಅವಳನ್ನ ಮನೆ ಒಳಗ್ ಕರೆದು ಕೂಡ್ಸಿ ಸಮಾಧಾನದಿಂದ ಪ್ರೀತಿಯಿಂದ ಮಾತಾಡ್ಬೇಕಿತ್ತ? ಭಾಗ್ಯ, ನಿಮ್ ಅತ್ತೆಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ನೀನು ಅವ್ರ ತರನೇ ಆಡ್ತಿದೀಯಲ್ಲ. ನೋಡು, ತನ್ವಿ ತಪ್ಪು ಮಾಡಿದಾಳೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಹಾಗಂದ್ ಮಾತ್ರಕ್ಕೆ ಆ ಮಗುನ ಅಲ್ಲೇ ಬಿಡಕ್ಕಾಗತ್ತೇನೆ? ಅಲ್ಲ, ಅವಳಿಗೆ ಅರ್ಥ ಮಾಡ್ಸಿ ಅವಳನ್ನ ಮನೆಗ್ ಕರ್ಕೊಂಡ್ ಬರೋದ್ ಬಿಟ್ಟು ಅವಳ ಪಾಡಿಗೆ ಅವಳನ್ನ ಅಲ್ಲೇ ಬಿಟ್ಬಿಟ್ರೆ ಹೇಗೆ? ಅವಳು ನಮ್ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಅಷ್ಟ್ ಸಾಲ್ದು ಅಂತ ನಿಮ್ಮತ್ತೆ ಆ ಮಗುಗೆ ಬಾಯಿಗೆ ಬಂದಾಗೆಲ್ಲ ಬೈದಿದ್ದಾರೆ. ಆ ಮಗುಗ್ ಅನ್ಸಲ್ವೇನೆ ಈ ಮನೇಲಿರೋರ್ಗೆ ಯಾರಿಗೂ ನನ್ ಮೇಲೆ ಪ್ರೀತಿನೇ ಇಲ್ಲ ಅಂತ? ಆ ಮಗುನ ಒಳಗಡೆ ಕರೆದು ಯಾಕೆ ಮನೆ ಬಿಟ್ಟು ಹೋದೆ ಅಂತ ವಿಚಾರಿಸಿದ್ರೆ ಎಲ್ಲ ಸರಿ ಆಗ್ತಿತ್ತು. ಈಗ ಅವಳಿಗೆ ಇವ್ರು ಕೂಗಾಡಿದ್ದನ್ನ ನೋಡಿ ಅವಳು ಮಾಡಿದ್ದೆ ಸರಿ, ನಾವೆಲ್ರೂ ತಪ್ಪು ಅಂತ ಅನ್ಸಲ್ವಾ? ಇಂಥ ಮನೇಲಿ ಇರೋದಕ್ಕಿಂತ ಮನೆ ಬಿಟ್ಟು ಹೋಗಿದ್ದೆ ನೆಮ್ಮದಿ ಆಯ್ತು ಅನ್ಸಿರತ್ತೆ. ಸಾಕ್ ಸುಮ್ನಿರಿ ಸುನಂದ. ಅವಳು ಒಬ್ಳೆ ಬಂದಿದ್ದಿದ್ರೆ ನಾನು ಅವಳ ಜೊತೆ ಸ್ವಲ್ಪ ತಾಳ್ಮೆಯಿಂದ ಮಾತಾಡ್ತಿದ್ನೋ ಏನೋ. ಹೋಗಿ ಹೋಗಿ ಅವಳ ಜೊತೆಗೆ ಆ ಮನೆ ಹಳಿ ಶ್ರೇಷ್ಠನ್ ಕರ್ಕೊಂಡ್ ಬಂದಿದ್ದಾಳೆ. ಎಷ್ಟು ಧೈರ್ಯ ಇರ್ಬೇಡ ಅವಳಿಗೆ. ಏನು ಶ್ರೇಷ್ಠನ್ ಜೊತೆಗೆ ಬಂದಿಲ್ಲ? ಬಂದಿದ್ಲು. ಆ ಮನೆ ಹಳಿ ಶ್ರೇಷ್ಠ ಕಾರಲ್ಲೇ ಕೂತ್ಕೊಂಡು ಬೀದಿಲಿ ಕಾಯ್ತಾ ಇದ್ಲು. ನಾನೇ ಹೋಗಿ ಬಿಸಿ ಮುಟ್ಟಿಸ್ದೆ ನೋಡು, ಇನ್ನೊಂದ್ ದಿನ ನಮ್ ಮನೆ ಬಾಗ್ಲಿಗೆ ಬರೋ ಧೈರ್ಯ ಮಾಡಲ್ಲ ಅವಳು. ಅಲ್ಲ, ಈ ಶ್ರೇಷ್ಠ ನಮ್ಮ ಮನೆಗೆ ಬರಕ್ ಹೇಗ್ ಸಾಧ್ಯ? ಅತ್ತೆ ಅವಳ ಹತ್ರ ಜಗಳ ಮಾಡಿದ್ದಾರೆ, ಚೆನ್ನಾಗಿ ಬೈದಿದ್ದಾರೆ. ಆದ್ರೆ ಅವಳು ಏನು ಹಾಗೆ ಇಲ್ಲ ಅನ್ನೋ ಹಾಗೆ ಆಫೀಸಿಗೆ ಬಂದಿದ್ಲಲ್ಲ. ನನ್ನ ಹತ್ರ ಏನು ತೋರಿಸ್ಕೊಳ್ಳೆ ಕೆಲಸ ಮಾಡಿದ್ಲಲ್ಲ. ಇದು ಹೇಗ್ ಸಾಧ್ಯ? ಏನಾಗ್ತಿದೆ ಇಲ್ಲಿ? ಆದ್ರೂ ಅವಳಿಗೆ ಒಂದಿಷ್ಟು ಮಾನ ಮರ್ಯಾದೆ ಇಲ್ಲ ಬಿಡು. ಪ್ರತಿ ಸಲ ಬಂದಾಗ ಮುಖ ತುಂಬಾ ಉಗಿದು ಕಳಿಸ್ತೀನಿ, ಆದ್ರೂ ಬಿಡಲ್ಲ. ತಿರ್ಗಾ ಬರ್ತಾಳೆ, ತಿರ್ಗಾ ಉಗಿಸ್ಕೊಂಡು ಹೋಗ್ತಾಳೆ. ಅವಳಿಗೆ ಮೊದ್ಲೇ ನನ್ನನ್ನು ಕಂಡ್ರೇನೆ ಆಗಲ್ಲ. ಯಾವಾಗ್ಲೂ ನನ್ನನ್ನ ಕೀಳಾಗೆ ಕಾಣ್ತಾಳೆ. ಹೀಗಿರ್ಬೇಕಾದ್ರೆ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ಬೇಕಾಗತ್ತೆ ಅಂತ ಗೊತ್ತಿದ್ದು ಈ ಕೆಲ್ಸಕ್ಕೆ ಹೇಗೆ ಅಪ್ಲೈ ಮಾಡಿದ್ಲು? ಅದ್ ಹೇಗ್ ಬಂದ್ ನನ್ನ ಕೈ ಕೆಳಗಡೆ ಕೆಲ್ಸಕ್ಕೆ ಸೇರ್ಕೊಂಡ್ಲು? ಆಫೀಸಲ್ಲಂತೂ ಇದು ಯಾವ್ದ್ರ ಬಗ್ಗೆನೂ ತುಟಿಕ್ ಅನ್ಲಿಲ್ಲ. ಇಲ್ಲ, ಇಲ್ಲಿ ಖಂಡಿತ ಏನೋ ನಡೀತಿದೆ. ನನಗ ಶ್ರೇಷ್ಠ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯತ್ತೆ. ಅಲ್ಲ, ಒಂದ್ 4 ಮಾತು ಅಂದು ಕಳಿಸ್ಬಿಟ್ನಲ್ಲ, 4 ಬಾರ್ಸ್ ಯಾಕೆ ಕಳಿಸ್ಲಿಲ್ಲ ಅಂತ ನನಗೆ ನನ್ ಮೇಲೆ ಕೋಪ ಬರ್ತಾ ಇತ್ತು. ಭಾಗ್ಯ, ಆ ವಿಷಯ ಎಲ್ಲ ಸಾಕೀಗ. ಅದನ್ನೆಲ್ಲ ಬಿಟ್ಟು ನಮ್ ತನ್ವಿ ಬಗ್ಗೆ ಯೋಚನೆ ಮಾಡೋಣ. ನಿನ್ ಮಗಳು ತಪ್ಪು ಮಾಡಿರ್ಬೋದು. ಅಲ್ಲ, ದೊಡ್ಡವರೇ ತಪ್ಪು ಮಾಡ್ತಾರೆ ಕಣೆ. ಆ ಮಗು ಇನ್ನು ಚಿಕ್ಕದು, ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿದಾಳೆ. ನೋಡು, ಮೊದ್ಲೇ ಆ ಶ್ರೇಷ್ಠ ಸರಿ ಇಲ್ಲ. ಆ ಮಗು ತಲೆಯಲ್ಲಿ ಏನೇನಾದ್ರೂ ತುಂಬಿಡ್ತಾಳಷ್ಟೇ. ನನ್ ಕೇಳು, ಹೋಗಿ ಕರ್ಕೊಂಡ್ ಬರೋಣ ಬಾ. ಸಾಧ್ಯ ಇಲ್ಲ. ಯಾಕೆ ಈಗ ಹಠ ಮಾಡ್ತಿದ್ಯಾ ನೀನು? ಅಮ್ಮ, ಎಲ್ಲಾನು ಬಿಟ್ಟು ಎಲ್ರನ್ನು ಬಿಟ್ಟು ಆ ಶ್ರೇಷ್ಠನ್ ಮನೆಗೆ ಹೋಗಿ ಸೇರ್ಕೊಂಡಿದ್ದಾಳಲ್ಲ, ಅವಳನ್ನ ನಾನು ವಾಪಸ್ ಕರೆಯೋ ಮಾತೇ ಇಲ್ಲ. ಬರೋದಾದ್ರೆ ಎಲ್ಲ ಅರ್ಥ ಮಾಡ್ಕೊಂಡು ಅವಳೇ ವಾಪಸ್ ಬರ್ಲಿ ಅಷ್ಟೇ. ಏ ಭಾಗ್ಯ, ಭಾಗ್ಯ, ನನ್ ಮಾತು ಕೇಳೆ. ಭಾಗ್ಯ, ಎಲ್ಲ ನನ್ ಕರ್ಮ.
ಓಕೆ ತನ್ಮಯ್, ಬಾಯ್. ನಾಳೆ ಸಿಗೋಣ. ನಾಳೆ ನಿನ್ಗೆ ಕಿಕ್ಸು ಮತ್ತೆ ಡಿಫೆನ್ಸ್ ಹೇಳ್ಕೊಡ್ತೀನಿ, ಓಕೆನಾ? ತನ್ಮಯ್, ನಿನಗೆ ಹೇಳ್ತಾ ಇರೋದು, ಎಲ್ಲಿ ಕಳೆದೋಗಿದ್ಯಾ? ಏನಿಲ್ಲ ಅಂಕಲ್. ತನ್ಮಯ್, ಒಂದ್ ನಿಮಿಷ ನಿಂತ್ಕೋ. ಏನಾಯ್ತು ರಾಜಾ? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಯಾಕೆ ಸುಮ್ಮನೆ ಇದೆ ತನ್ಮಯ್? ಯಾರಾದ್ರೂ ಏನಾದ್ರು ಅಂದ್ರ? ಸ್ಕೂಲಲ್ಲಿ ಯಾರಾದ್ರೂ ಮತ್ತೆ ತಮಾಷೆ ಮಾಡಿದ್ರ? ಇಲ್ಲ ಅಂಕಲ್, ಆತರ ಏನಿಲ್ಲ. ಮತ್ತೆ ಏನಾಯ್ತು ಅಂತ ಹೇಳು. ನನ್ನ ಹತ್ರ ಹೇಳಕ್ ಇಷ್ಟ ಇಲ್ವಾ? ತನ್ಮಯ್, ಅದೇನು ಅಂತ ಹೇಳು. ನನ್ನ ಕೈಲಿ ಏನಾದ್ರೂ ಹೆಲ್ಪ್ ಮಾಡಕ್ಕಾದ್ರೆ ನಾನು ಡೆಫಿನೆಟ್ಲಿ ಮಾಡ್ತೀನಿ. ಅಂಕಲ್, ನಾನು ಅಕ್ಕನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾವತ್ತು ಅವಳನ್ನ ಬಿಟ್ಟು ಇದ್ದಿದ್ದೇ ಇಲ್ಲ. ತುಂಬಾ ಲೋನ್ಲಿ ಅನಿಸ್ತಿದೆ. ಈ ಪ್ರಾಬ್ಲಮ್ ಎಲ್ಲ 2 ದಿನದಲ್ಲೇ ಮುಗಿಯುತ್ತೆ, ಅಕ್ಕ ವಾಪಸ್ ಬರ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವಳು ಬರ್ಲೇ ಇಲ್ಲ. ತನ್ಮಯ್, ಇದ್ರಲ್ಲಿ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದು ಏನಿದೆ? ನೀನು ನಿಮ್ ಪಪ್ಪನ ಮನೆಗೆ ಹೋಗ್ಬೋದಲ್ಲ, ಅಲ್ಲಿ ತನ್ವಿ ಜೊತೆ ಮಾತಾಡ್ಬೋದಲ್ವಾ? ಇಲ್ಲ ಅಂಕಲ್, ಅದೆಲ್ಲ ಮಾಡಕ್ಕಾಗಲ್ಲ. ಆಗಲ್ವಾ? ಯಾಕಾಗಲ್ಲ? ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ನಿಮ್ ಪಪ್ಪನ ಮನೆ ಎಲ್ಲಿದೆ ಅಂತ ಹೇಳು, ನಾನು ನಿನ್ನ ಡ್ರಾಪ್ ಮಾಡ್ತೀನಿ. ನಡಿ, ಕಾರ್ ಹತ್ತು. ಅಯ್ಯೋ ಅಂಕಲ್, ಪರವಾಗಿಲ್ಲ ಬಿಡಿ, ಅದೇನ್ ಬೇಕಾಗಿಲ್ಲ. ಅವಳು ಬರೋ ತನಕ ಕಾಯ್ತೀನಿ. ಒಂದ್ ಕೆಲ್ಸ ಮಾಡು, ನಾನು ಫೋನ್ ಕೊಡ್ತೀನಿ, ನೀನ್ ಕಾಲ್ ಮಾಡಿ ನಿಮ್ಮ ಅಕ್ಕನ ಜೊತೆ ಮಾತಾಡು. ತಗೋ ಫೋನ್. ಬೇಡ ಅಂಕಲ್. ಬೇಡವಾ? ಯಾಕೆ? ನಾನು ಅವ್ಳಿಗೆ ಕಾಲ್ ಮಾಡಲ್ಲ. ಯಾಕೆ ಫೋನ್ ಮಾಡಲ್ಲ? ಅಂಕಲ್, ಅದು ನನ್ನ ಅಮ್ಮನ್ ಕೇಳ್ದೆ ಯಾವ ಕೆಲ್ಸನೂ ಮಾಡಲ್ಲ. ಅಕ್ಕನು ಹೀಗೆ ಅಮ್ಮಂಗ್ ಹೇಳ್ದೆ ಕಾಲೇಜಿಗೆ ಬಂಕ್ ಹಾಕಿ ಸಸ್ಪೆಂಡ್ ಆದ್ಲು. ಆಮೇಲೆ ಅಲ್ಲಿ ಪಪ್ಪನ್ ಕರ್ಕೊಂಡ್ ಹೋಗಿದ್ಲು. ಅಮ್ಮಂಗ್ ಯಾವ್ದು ಹೇಳಲೇ ಇರ್ಲಿಲ್ಲ. ಅಮ್ಮಂಗ್ ಎಲ್ಲ ಗೊತ್ತಾದಾಗ ಸತ್ಯ ಒಪ್ಕೊಂಡ್ಲು. ಅಮ್ಮ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು ಗೊತ್ತಾ. ಅಮ್ಮನ್ ಕೇಳ್ದೆ ಎಲ್ಲಾನು ಮಾಡಿದಾಳೆ. ಅವಾಗ ಅಮ್ಮನ್ ಮಾತಿಗೆ ಬೆಲೆನೇ ಇಲ್ದಂಗ ಆಗತ್ತಲ್ವಾ. ನಾನು ಆತರ ಮಾಡ್ಬಾರ್ದು ಅಂಕಲ್. ನಾನು ಅದೇ ತರ ಮಾಡಿದ್ರೆ ಅಮ್ಮಂಗ್ ತುಂಬಾ ಬೇಜಾರಾಗತ್ತೆ. ಅದಕ್ಕೆ ಆತರ ಕೆಲ್ಸ ಮಾಡಲ್ಲ. ತನ್ಮಯ್, ಬೇಜಾರು ಮಾಡ್ಕೋಬೇಡ. ಎಲ್ಲ ವಿಷಯಕ್ಕೆ ನಾನೊಂದು ಸೊಲ್ಯೂಷನ್ ಕೊಡ್ತೀನಿ, ಬಾ. ಅಂದ್ರೆ ನೀವ್ ಅಮ್ಮನ ಹತ್ರ ಮಾತಾಡ್ತೀರಾ ಅಂಕಲ್? ಅಂಕಲ್, ನೀವ್ ಪ್ಲೀಸ್ ಆತರ ಎಲ್ಲ ಮಾಡ್ಬೇಡಿ. ಅಮ್ಮಂಗ್ ಗೊತ್ತಾದ್ರೆ ಅವ್ಳು ತುಂಬಾ ಕೋಪ ಮಾಡ್ಕೋತಾಳೆ. ಅವೆಲ್ಲ ಏನು ಆಗಲ್ಲ, ಬಾ ತನ್ಮಯ್. ಅಂಕಲ್ ಬೇಡ. ಬಾ ಅಂದ್ಮೇಲೆ ಬರ್ಬೇಕು ಅಷ್ಟೇ, ಬಾ. ಹಾಯ್ ಗೆಳತಿ. ಚೆನ್ನಾಗಿದ್ದೀನಿ ಅಂಕಲ್. ಏನ್ ಫ್ರೆಂಡು ಸಡನ್ ಆಗಿ ಬಂದ್ಬಿಟ್ಟಿ? ಯಾಕೆ ನನ್ ಬರ್ಬಾರ್ದಿತ್ತ? ಹೋಗ್ತೀನಿ ಬಿಡಿ. ಇದೇ ಬೇಡ ಅನ್ನೋದು. ಹಾಗಿದ್ದಿದ್ರೆ ನೀ ಬಂದ ತಕ್ಷಣ ಖುಷಿ ಪಡ್ತಿದ್ನ ನಾನು. ಮಗಳೇ, ಆದಿ ಕಾಫಿ ಕೊಡಮ್ಮ. ಬೇಡ ಬೇಡ, ಕಾಫಿ ಎಲ್ಲ ಏನು ಬೇಡ. ಏನೋ ತನ್ಮಯ್, ಹೇಗಾಯ್ತು ಇವತ್ತು ಬಾರ್ಸಿಂಗು? ಚೆನ್ನಾಗೆ ಪ್ರಾಕ್ಟೀಸ್ ಮಾಡ್ದಿಯಾ? ಚೆನ್ನಾಗಿತ್ತಜ್ಜಿ. ಮುಖ ಯಾಕೆ ಗಂಟು ಹಾಕೊಂಡಿದ್ಯಾ? ಒಳ್ಳೆ ಹರಳೆಣ್ಣೆ ತೋರ್ತಾರ. ಗೆಳತಿ, ಆಕ್ಚುಲಿ ನಾನು ಅವನ ಬಗ್ಗೆನೇ ಮಾತಾಡಕ್ ಬಂದಿದ್ದು. ಇನ್ನು ಮುಂದೆ ಇವಳು ಅತ್ತಿಗೆ ಅಂತ ನಿನ್ ಕರೀದೇ ಇದ್ರೆ ನನಗ್ ಬಂದ್ ಹೇಳು, ನಾನು ಅವ್ಳಿಗೆ ಬೆಂಡೆ ತುಂಬ್ತೀನಿ. ಸರಿ ಮಾವ. ಆದ್ರೆ ಕನ್ನಿಕಾ ಇನ್ನು ಯಾಕೋ ಅತ್ತಿಗೆ ಅಂತ ಕರೀತಾ ಇಲ್ವಲ್ಲ ಮಾವ? ಕನ್ನಿಕಾ, ಕೋಪ ಯಾಕೆ ಮಾಡ್ಕೊಂಡಿದ್ದೀಯ? ಎಲ್ಲಿ ಒಂದ್ಸರಿ ನನ್ನ ಮುಂದೆ ಅತ್ತಿಗೆ ಅಂತ ಕರಿ, ನಾನು ಕಿವಿಯಾರ ಕೇಳಿಸ್ಕೊತೀನಿ. ಕರಿ ಕರಿ, ನಾನು ಒಂದ್ಸಲ ಕೇಳಿಸ್ಕೊತೀನಿ. ನನಗೆ ಇವಾಗ ಮೂಡಿಲ್ಲ. ಮೂಡ್ ಇರ್ಲಿ ಇಲ್ದೇ ಇರ್ಲಿ, ನೀನ್ ಇವಳನ್ನ ಅತ್ತಿಗೆ ಅಂತ ಕರೆದ್ರೆ ನಿನ್ನ ಇಲ್ಲಿಂದ ಹೋಗೋದಕ್ ಬಿಡ್ತೀನಿ. ಅಲ್ಲ, ಯಾಕೆ ನೀವೆಲ್ಲ ನನ್ನ ತಲೆ ತಿಂತಿದ್ದೀರಾ? ಈಗೇನು ಕರೆಯೋದಿಲ್ವಾ ನೀನು? ಸರಿ, ಕರಿತೀನಿ ಬಿಡಿ. ಅದಕ್ಕೆ ಸಾಕಾ? ಸರಿಯಾಗಿ ಕೇಳಿಸ್ಲಿಲ್ಲ ಮಾವ. ಕೇಳಿಸ್ತಿಲ್ವಂತ ಇನ್ನೊಂದ್ಸತಿ ಕರಿ. ಅದಕ್ಕೆ ಸಾಕಾ? ಅಲ್ಲ, ಅದನ್ನೇ ಸ್ವಲ್ಪ ನಗ್ದತ್ತ ಹೇಳ್ಬಾರ್ದ ಕನ್ನಿಕಾ? ಅದ್ಯಾಕ್ ಮುಖ ಗಂಟು ಹಾಕೊಂಡ್ ಹೇಳ್ತೀಯ? ನನ್ ಇರೋದೇ ನನ್ ಕರಿಯೋದು ಹಾಗೆ. ನೋಡು, ನಾನ್ ಇವಾಗ ಕರ್ತೋಡ್ ಅದಕ್ಕೆ ನೋಡು, ಈ ತರ ಕರ್ತೋರ್ಸು. ಹೇಗೆ ಅಂತ ಗೊತ್ತಾಯ್ತಲ್ಲ, ಆ ರೀತಿ ಕರಿ. ಅದಕ್ಕೆ
ವಾವ್, ಇದು ಸೂಪರ್ ಮಾವ. ಪೂಜಾ, ಒಂದು ಲೋಟ ಬಿಸಿ ಕಾಫಿ ಕೊಡ್ತೇನಮ್ಮ. ಹಾ. ಸಕ್ಕರೆ ಅಪ್ಪ ಸಕ್ಕರೆ ನಿಮ್ಗಲ್ಲ, ನನಗೆ. ಅಲ್ಲ, ಇದೇನಿದು? ಇದ್ರಲ್ಲೆಲ್ಲ ಬರೀ ನಾವು ಆರ್ಡರ್ ಕೊಟ್ಟಿರೋದು, ರಿಸೀವ್ ಆಗಿರೋದು, ಡೆಲಿವರ್ ಆಗಿರೋದು ಬರೀ ಇಷ್ಟೇ ಇದೆಯಲ್ಲ. ಇದೆಲ್ಲದೂ ಈಕ್ವಲ್ ಆಗೇ ಇದೆ. ನಾವು ಆರ್ಡರ್ ಕೊಟ್ಟಿರೋ ಐಟಮ್ಸು, ಸಪ್ಲೈಯರ್ ಕೊಟ್ಟಿರೋ ದುಡ್ಡು, ಎಲ್ಲದಕ್ಕಿಂತ ಹೆಚ್ಚಾಗಿ ಡೆಲಿವರಿ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋ ಐಟಮ್ಸು, ಇದು ಯಾವಾಗಲೂ ಕಾಣಿಸ್ತಿಲ್ವಲ್ಲ? ಇಲ್ಲಿ ದುಡ್ಡಿನ ನದಿನೇ ಹರಿಯುತ್ತೆ. ದುಡ್ಡಿನ ನದಿನ ನಮ್ಮ ಸಮುದ್ರಕ್ಕೆ ಸೇರಿಸಬೇಕು. ಏನು ಇಲ್ಲ ಅಂದ್ರೆ ಅವ್ರುಗಳು ಯಾಕೆ ಅವತ್ತು ಹಾಗೆ ಮಾತಾಡ್ಕೊಳ್ತಿದ್ರು? ಅಷ್ಟೊಂದು ಕಾನ್ಫಿಡೆಂಟ್ ಮಾತಾಡ್ಕೊಳ್ತಾ ಇದ್ರು ಅಂದಮೇಲೆ ಏನೋ ವಿಷಯ ಇರ್ಲೇಬೇಕು. ಏನಿರ್ಬೋದು? ತಲೆ ಎಲ್ಲ ಕೆಟ್ಟ ಹೋಗ್ತಿದೆ ಬಿಟ್ರೆ ಯಾವ ಲಿಂಕು ಸಿಗ್ತಾನೆ ಇಲ್ಲ. ಅದು ಅಲ್ಲದೆ ಇದ್ದಕ್ಕಿದ್ದ ಹಾಗೆ ಆ ಶ್ರೇಷ್ಠ ಯಾಕೆ ಇಲ್ಲಿ ಕೆಲಸ ಅನ್ನೋದೇ ಅದರಲ್ಲೂ ಅವಳು ಬಂದಿರೋದು ಕನ್ನಡ ಕಡೆ ಅಂತ. ಅಂದ್ರೆ ಶ್ರೇಷ್ಠನಿಗೆ ಎಲ್ಲಾ ವಿಷಯನೂ ಗೊತ್ತಾ? ಅವಳು ಇಲ್ಲಿ ಬರಕ್ ಮುಂಚೆನೆ ಕನ್ನಿಕಾ ಅವಳಿಗೆಲ್ಲ ಟ್ರೈನಿಂಗ್ ಕಳಿಸಿದ. ನಾವು ಮಾಡ್ತಾ ಇರೋ ಕೆಲ್ಸಗಳು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಕಳ್ಸಿದಾಳ. ಒಂದು ಅರ್ಥ ಆಗ್ತಿಲ್ವಲ್ಲ. ನೋಡೋಣ, ಶ್ರೇಷ್ಠ ಹತ್ರ ಎಲ್ಲ ಗೊತ್ತಾಗತ್ತೆ. ಭಾಗ್ಯಮ್ಮ ಕಾಲ್ ಮಾಡ್ತಿದ್ದಾರೆ. ಶ್ರೇಷ್ಠ ನಿಮ್ಗೆ ಇದ್ರೆ ಒಂದು ಕ್ಯಾಬಿನ್ ಕಳಿಸಿ. ಸರಿ ಮ್ಯಾಮ್, ಆಯ್ತು. ಭಾಗ್ಯಮ್ಮ ಕರೀತಿದ್ದಾರೆ ಕ್ಯಾಬಿನ್ಗೆ. ಹೌದಾ? ಭಾಗ್ಯ, ನನಗ್ ಗೊತ್ತು ನೀನ್ ಯಾಕೆ ಕರಿತಿದ್ಯಾ, ಏನ್ ಹೇಳ್ಬೇಕು ಅಂತಿದ್ಯಾ ಅಂತ. ಎಲ್ಲಾನು ನನ್ಗೆ ತುಂಬಾ ಗೊತ್ತು. ತನ್ವಿ ಏನ್ ಮಾಡ್ತಿದ್ದಾಳೆ ಶ್ರೇಷ್ಠ? ಆರಾಮ ಅಂತ ಕೇಳೋ ಕರಿತಿದ್ಯಾ ತಾನೆ? ಅವಳನ್ನ ವಾಪಸ್ ಕಳಿಸ್ಕೊಡು ಅಂತ ರಿಕ್ವೆಸ್ಟ್ ಮಾಡ್ಬೇಕು ಅಂತ ಇದ್ಯಾ ತಾನೆ? ಅಥವಾ ಮರ್ಯಾದೆಲ್ ಕಳಿಸ್ಕೊಡು ಅಂತ ಆರ್ಡರ್ ಮಾಡ್ತೀಯಾ? ಏನ್ ಮಾಡ್ಬೇಕು ಅಂತಿದ್ಯಾ? ಯಾವ ಆಪ್ಷನ್ನ ಚೂಸ್ ಮಾಡ್ತೀಯಾ ಅಂತ ನಾನು ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಭಾಗ್ಯ, ನೋಡು, ನೀನ್ ಯಾವ ಆಪ್ಷನ್ ಬೇಕಾದ್ರೂ ಚೂಸ್ ಮಾಡು, ಬಟ್ ವೈಸ್ ಆಗಿ ಚೂಸ್ ಮಾಡು. ಒಂಚೂರ್ ಹೆಚ್ಚು ಕಡಿಮೆ ಆದ್ರೂ ನಿನ್ಗೇನೆ ತೊಂದ್ರೆ. ನೋಡು, ನಿನ್ ಮಗಳು ನನ್ನ ಕಂಟ್ರೋಲಲ್ಲಿದ್ದಾಳೆ. ಎಮೋಷ್ನಲ್ ಆಗಿ ನನ್ನ ಜೊತೆಲಿ ಅಟ್ಯಾಚ್ ಆಗಿದ್ದಾಳೆ. ನಾನು ಕಣ್ಣೀರ್ ಹಾಕಿದ್ರೆ ಅವಳಿಗೆ ಸಹಿಸ್ಕೊಳಕ್ ಆಗಲ್ಲ. ಅಲ್ಲಿ ತನಕ ನನ್ನ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾಳೆ. ನೀನ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರು ನಾನ್ ಆಡೋ ನಾಟಕ ನಿನ್ನ ಅವಳಿನಿಂದ ಇನ್ನೂ ದೂರ ಮಾಡುತ್ತೆ. ಸೊ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡು. ಆದ್ರೂ ಭಾಗ್ಯ, ನೀನ್ ಈ ವಿಷಯದಲ್ಲೆಲ್ಲ ಒದ್ದಾಡೋದನ್ನ ನೋಡೋಕೆ ತುಂಬಾ ಖುಷಿ ನನಗೆ.